ಆಗಿಂದನೂ ಈ ಗೊಂಬೆಗಳು ತಗೊಂಡು ದೇವ್ರು ಮಾಡೋದು, ದೇವಸ್ಥಾನ ಕಟ್ತೀನಿ, ಪೂಜೆ ಮಾಡ್ತೀನಿ, ಓದೋದ್ರ ಜೊತೆಗೆ ಇದನ್ನೇ ರೂಢಿಸ್ಕೊಂಡಿದ್ರು. ನಾವೆಲ್ಲ ಅಂತಿದ್ವು, ಏನು ಈ ಚಿಕ್ಕಂದನೇ ದೇವಸ್ಥಾನ ಕಟ್ತೀನಿ ಮಾಡ್ತೀನಿ ಅಂತಾರಲ್ಲ ಅಂತಾನೆ ಅದನ್ನ ಅನ್ಕೋತಾ ಇದ್ವು ನಾವು. ಆಮೇಲೆ ಅವರು ವಿದ್ಯಾಭ್ಯಾಸನ ಮುಗಿಸಿದ್ರು. ನಂತರ ಈ ದೇವಸ್ಥಾನದ ಪ್ರೇರೇಪಣೆಯಾಗಿ ದೇವರು ಅವ್ರಿಗೆ ದತ್ತಾತ್ರೇಯ ಸ್ವಾಮಿ, ಅನಗಲಕ್ಷ್ಮಿ ಅವ್ರಿಗೆ ಒಂದು ಹೊಲಿದು ಅವರು ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡೋ ಮಟ್ಟಕ್ಕೂ ಬಂದ್ರು. ಆಮೇಲೆ ನಮ್ಗೆ ಗೊತ್ತಾಯ್ತು ಹಿಂಗೆ ದೇವಸ್ಥಾನನ ಇದ್ ಮಾಡ್ತೀನಿ ಅಂತ ಅಂದ್ರು. ಅಯ್ಯೋ ಕಟ್ತಾ ಇದಾರೆ ಅಂತ ನಾವು ಅದುವರೆಗೂ ನಾವು ನೋಡಿರ್ಲಿಲ್ಲ. ಆಮೇಲೆ ದೇವಸ್ಥಾನ ಎಲ್ಲಾನು ಕಟ್ಟಿದ್ರು, ಕಟ್ಟಿ ದೇವ್ರನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದವರು ಅವ್ರಿಗೆ ಒಂದು ಆಶೀರ್ವಾದ ಮಾಡಿ, ಗಣಪತಿ ಸಚ್ಚಿದಾನಂದ ಆಶ್ರಮ ಮೈಸೂರು ಅವ್ರಿಗೆ ಅವರು ಬ್ರಹ್ಮೋಪದೇಶ ಮಾಡಿ ಈ ದೇವಸ್ಥಾನ ಕಟ್ಟೋದಕ್ಕೆ ಪ್ರೇರೇಪಣೆ ಮಾಡಿ ಅವ್ರಿಗೆ ಒಂದು ಮಾರ್ಗವನ್ನ ತೋರಿಸಿದ್ರು. ಅದರ ಒಂದು ಆಧಾರದಲ್ಲಿ ಅವರೊಂದು ಇದ್ರ ಪ್ರಕಾರನೇ ಅವರು ಈ ದೇವಸ್ಥಾನವನ್ನ ಶಾಸ್ತ್ರೋಕ್ತವಾಗಿ ಒಂದು ದೇವಸ್ಥಾನವನ್ನು ಕಟ್ಟಿ ದೇವ್ರ ಪೂಜೆಯನ್ನು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವರಲ್ಲಿ ಏನಂದ್ರೆ ದೇವಸ್ಥಾನದಲ್ಲಿ ಯಾವ ವಿಧವಾದಂತ ಕಾಣಿಕೆಗಳು ಅಥವಾ ಇದು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅದ್ ಕೊಡಿ ಇದು ಕೊಡಿ ಅನ್ನೋದು ಮಾಟ್ಲ ಕೂಟ್ಲಗಳು ಅದೇನು ಇಲ್ಲ. ಸ್ವತಃ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಕೊಡ್ಬೋದು, ಕೊಡೋರ್ನ ಯಾರು ಇದ್ ಮಾಡಲ್ಲ. ಬಟ್ ದೇವಸ್ಥಾನಕ್ಕೆ ಭಕ್ತರನ್ನ ಪೂಜೆ ಬಂದವ್ರಿಗೆ ಇಲ್ಲಿ ಬರ್ತಕ್ಕಂಥ ಅವರಿದ್ದವರು ಸ್ವತಃ ಕೊಟ್ಟಂತ ಕಾಣಿಕೆಯಲ್ಲಿ ಆ ಪ್ರಸಾದ ವಿನಿಯೋಗ, ಅವ್ರ ಊಟ ವಸತಿ ಮಾಡೋದು, ಅವ್ರು ಬಂದವರು ಹೋಗೋದಕ್ಕೆ ಅವ್ರ ಕಷ್ಟ ಸುಖಗಳನ್ನ ಕೇಳೋದು. ಅವರು ಏನೋ ಒಂದು ದೇವ್ರ ಪೂಜೆ ಆದ್ಮೇಲೆ ಅವ್ರಿಗೆ ಭಗವಂತನ ದೈವಶಕ್ತಿ ಇದೆ. ಆ ಶಕ್ತಿ ಮೇಲೆ ಯಾವ ರೀತಿ ದೈವಶಕ್ತಿ ಅಂತ ಅಂದ್ರೆ ಅವರು ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿ ದತ್ತಾತ್ರೇಯ ಅವ್ರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ. ಒಬ್ಬ ಭಕ್ತ ಬಂದು ಅವ್ರ ಕಷ್ಟವನ್ನ ಕೇಳಿದಾಗ ಅದೇನ್ ಕಷ್ಟ ಇದೆ ಆ ಕಷ್ಟಕ್ಕೆ ಪರಿಹಾರ ಮಾಡೋ ಶಕ್ತಿಯನ್ನ ಭಗವಂತನಲ್ಲಿ ಅವರು ಪ್ರೇರೇಪಿಸ್ಕೊಂಡಿದ್ದಾರೆ, ಆಹ್ವಾನ ಮಾಡ್ಕೊಂಡಿದ್ದಾರೆ. ಅವ್ರ ಪ್ರಕಾರ ಅವರು ಇನ್ನೇನು ಯಾವ ಮಾಟ್ಲ ಕೂಟ್ಲಕ್ಕೂ ಹೋಗಲ್ಲ. ಏನಿದು ಅವ್ರು ಹೇಳ್ತಾರೆ, ಈ ರೀತಿ ಮಾಡಿ, ಈ ರೀತಿ ನಡೀರಿ, ಭಕ್ತರಾಗಿ ಭಗವಂತನ ಪೂಜೆ ಮಾಡಿ, ಯಾವಾಗ್ಲೂ ದೇವ್ರ ಧ್ಯಾನ ಮಾಡಿ, ಅಚ್ಚಕಡ ಪೂಜೆ ಮಾಡಿ ಅಂತಾರೆ. ಇವತ್ತು ಇನ್ಯಾವ ಅದ್ ಮಾಡಿ ಮಾಟ್ಲ ಕೂಟ್ಲಗಳು ಮಾಡಿ ಇನ್ನೊಂದ್ ಮಾಡಿ ಅಂತ ಏನು ಹೇಳಲ್ಲ. ಅದು ಒಳ್ಳೆ ಪೂಜೆ ಮಾಡಿ. ಅವ್ರು ಚಿಕ್ಕದ್ರಿಂದ ನೀವು ನೋಡಿದೀರಾ ಅಂತ ಹೇಳ್ತಾ ಇದ್ದಾರೆ. ಏನು ಬೇರೆಯವ್ರಿಗೂ ಇವ್ರಿಗೆ ಏನು ವಿಭಿನ್ನವಾದ ಶಕ್ತಿ ಇದೆ ಅಂತ? ಬೇರೆ ಅಂದ್ರೆ ಬೇರೆಯವರು ಈಗ ಬೇಕಾದಷ್ಟು ಕಡೆ ನಾನು ದೇವಸ್ಥಾನಗಳಿಗೆ ಹೋಗಿದ್ದೀನಿ, ನಮ್ಗೆ ದೇವ್ರು ಬರುತ್ತೆ, ನಮ್ಗೆ ಅದು ಇದು ಅಂತ ಹೇಳಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕೇಳ್ತಾ ಇರ್ತಾರೆ. ಹೇಳಿದ್ರು ಅದು ಅವರಲ್ಲಿ ಇಲ್ಲ. ಅವರಲ್ಲಿ ಯಾವ ಆಡಂಬರವಾದಂತ ಏನು ಇಲ್ಲ. ಸತ್ಯಾಂಶ ಹೇಳ್ತಾರೆ, ಸತ್ಯವಾಗಿ ನಡೆದಿದ್ದಾರೆ. ಕೆಲವು ಬೇಕಾದಷ್ಟು ಎಲ್ಲ ಕಡೆಯಿಂದನೂ ಬೇಕಾದಷ್ಟು ಅಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಷ್ಟದ ಭಕ್ತಾದಿಗಳೇ ಬಂದಿದ್ದಾರೆ. ಅವ್ರಿಗೆಲ್ಲ ಇಷ್ಟು ದಿನದಲ್ಲೇ ಓದಾಗುತ್ತೆ, ನಿಮ್ಗೆ ಏನಿಲ್ಲ, ಈ ರೀತಿ ನಡ್ಕೊಳ್ಳಿ, ಈ ರೀತಿ ಪೂಜೆ ಮಾಡಿ ಅಂತ ಹೇಳಿ ಕಳ್ಸಿದ್ದಾರೆ. ಹೊರತು ಅಷ್ಟು ಕೊಡಿ ಇಷ್ಟು ಕೊಡಿ, ನಾ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಆಗುತ್ತೆ ಈ ರೀತಿ ಅಂತ ಏನ್ ಹೇಳಿದ್ರು. ಬನ್ನಿ ಪೂಜೆ ಮಾಡಿ, ದೇವ್ರ ಪ್ರಾರ್ಥನೆ ಮಾಡಿ, ನಿಮ್ ಕೈಲಾದ ಕೊಡಿ. ನಮ್ಮ ಮನೇಲೆ ಈಗ ನಮ್ಮ ಕುಟುಂಬ ಅಂದ್ಮೇಲೆ ಎಲ್ಲಾರ ಮನೇಲೂ ಇದ್ದೇ ಇರ್ತದೆ. ನಮ್ಗೆ ಒಂಥರ ಮನಸ್ಸಿಗೆ ಅಸಮಾಧಾನ ಆದಾಗ ನಮ್ಮ ಮನೇಲಿ ನಾನು ಇಲ್ಲಿ ಬಂದು ಕೇಳ್ದೆ ಹಿಂಗಾಗುತ್ತೆ ಅಂತ, ಯಾವುದೇ ನಮ್ಮ ಮಕ್ಕಳೇ ಆಗ್ಲಿ ಇನ್ನೊಬ್ಬರೇ ಆಗ್ಲಿ ಯಾವುದೇ ಒಂದು ವಿಚಾರದಲ್ಲಿ ಗಲಾಟಿ ಅದು ಇದು ಬಂದ್ರೆ ಇವ್ರನ್ನ ಒಂದು ನೆನ್ಸ್ಕೊಂಡು ಇವ್ರು ಕೊಟ್ಟಿರತಕ್ಕಂಥ ಒಂದು ವಿಭೂತಿನ ನಾವು ಅವ್ರಿಗೆ ಇಟ್ಬಿಟ್ರೆ ತತ್ಕ್ಷಣದಲ್ಲೇ ಶಾಂತಿ ಆಗುತ್ತೆ. ಅದು ನನಗೆ ಬೇಕಾದಷ್ಟು ಸಾರಿ ನಿದರ್ಶನ ಆಗಿದೆ. ಅದಲ್ಲದೆ ನಾನು ಇಲ್ಲಿ ಬರೋ ಭಕ್ತಾದಿಗಳು ನೋಡ್ತಿದ್ದೆ, ಎಷ್ಟೋ ಕಷ್ಟ ಕಾರ್ಪಣ್ಯದಲ್ಲಿ ಇದ್ದವರೆಲ್ಲ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳದ್ದು ನಾನು ಸುಮಾರು ಸಾರಿ ಕೇಳಿಸ್ಕೊಂಡಿದ್ದೆ. ಅಲ್ಲಿ ಹೆಂಗಾಯ್ತು ಆ ಒಂದು ಶಕ್ತಿ? ಒಬ್ರು ಇಂಜಿನಿಯರಿಂಗ್ ಓದಿದ್ರೆ ಅಂತ ಕೇಳ್ಪಟ್ಟೆ, ತುಂಬಾ ವಿದ್ಯಾವಂತರು, ಒಳ್ಳೆ ಕೆಲಸ ತಗೊಂಡಿರ್ಬೋದಿತ್ತು. ಬಟ್ ಈ ಒಂದು ಅವಧೂತರ ಒಂದು ಇವ್ರಿಗೆ ಯಾವ ವಯಸ್ಸಿಂದ ಆಗಿತ್ತು ಅಂತ ಹೇಳಿ? ಅದು ಚಿಕ್ಕದಿಂದನೇ ಇವರು ಬಾಲ್ಯದಿಂದನೇ ಈ ದೇವಸ್ಥಾನ ದೈವ ಭಕ್ತಿಗೆ ಒಳೆದ್ಬಿಟ್ರು. ಓದ್ತಾ ಇರುವಾಗ್ಲೇ ಗೊಂಬೆಗಳು ತಗೊಂಡು ನಾನು ಪೂಜೆ ಮಾಡ್ತೀನಿ, ನಾನು ಕರ್ಪೂರ ಹಚ್ತೀನಿ, ಗದಕಡಿ ಹಚ್ತೀನಿ, ಅಲಂಕಾರ ಮಾಡ್ತೀನಿ ಅನ್ನೋದ್ರಲ್ಲೇ ಬಂದ್ಬಿಟ್ರು. ಅದು ಚಿಕ್ಕಂದಿಂದನೂ ಅದನ್ನ ಬೆಳೆಸ್ಕೊಂಡ್ರು. ಏನ ಈ ದೈವ ಸಂಭೂತರಾಗಿ ದೇವಸ್ಥಾನ ಕಡೆನೇ ಬರೋದ್ರಿಂದ. ಆಮೇಲೆ ಪದೇ ಪದೇ ಬಂದಾಗ ಈ ವ್ಯಾಸಂಗ ಇದನ್ನ ಇಂಜಿನಿಯರಿಂಗ್ ಮುಗಿಸಿದ್ರು ಅವ್ರಿಗೆ ಅಲ್ಲಿ ಸಂಪಾದನೆ ಮಾಡ್ಬೇಕು ಅನ್ನೋ ದೃಷ್ಟಿಗೆ ಹೋಗ್ಲೇ ಇಲ್ಲ. ನಾನು ದೇವಸ್ಥಾನ ಕಟ್ಟಬೇಕು, ಸಾಕಷ್ಟು ಭಕ್ತಾದಿಗಳಿಗೆ ಒಳ್ಳೇದ್ ಮಾಡ್ಬೇಕು, ನಾನು ಪೂಜೆ ಮಾಡ್ಬೇಕು ನಮ್ಮ ಇದಕ್ಕೆ ಅನ್ನೋದು ಅವ್ರಿಗೆ ಪ್ರೇರೇಪಣೆ ಆಯ್ತು. ಆಗ ಹೋಗಿ ಅದು ಈ ದತ್ತಾತ್ರೇಯ ಸ್ವಾಮಿನೇ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಒಂದು ಪ್ರೇರೇಪಣೆ ಬಂತು. ಅದು ಯಾವ ರೀತಿ ಬಂತು ಅಂತ ಭಗವಂತ ಇಚ್ಛೆ ಅವ್ರ ಕನಸಲ್ಲಿ ಬಂತು. ಅದು ಇನ್ನೊಂದು ಇವರ ಒಂದು ಪೂಜೆ ಪುರಸ್ಕಾರಗಳು, ಇವರ ಒಂದು ನಿಷ್ಠೆ, ಇವರ ಭಕ್ತಿ ಇದನ್ನೆಲ್ಲ ನೋಡಿ ಅದಾದ್ಮೇಲೆ ನೀವು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ ಅವರು ಅವ್ರಿಗೆ ಒಂದು ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದದಂತೆ ಅವರು ದೇವಸ್ಥಾನವನ್ನ ಕಟ್ಟಿದ್ರು. ದೇವಸ್ಥಾನ ಕಟ್ಟಿದ್ಮೇಲೆ ಅವ್ರಿಗೆ ಭಗವಂತ ಒಂದು ಶಕ್ತಿ ಕೊಟ್ಟರು ಅವರ ಭಕ್ತರಾಗಿ. ಅವರು ಈಗ ಏನಾಗಿದ್ದಾರೆ, ಅವಧೂತ ಪೀಠದಲ್ಲಿ ಹೆಂಗೆ ಇದಾರೋ ಅದೇ ರೀತಿ ಅವರು ಒಂದು ಶಕ್ತಿಯಿಂದ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅದಾದ್ಮೇಲೆ ಹಿಂಗೆ ಭಕ್ತರಿಗೆ ಅವ್ರ ಕೋರಿಕೆ ಪ್ರಕಾರ ಏನೇನು ಕಷ್ಟ ಕಾರ್ಪಣ್ಯ ಇದೆಯೋ
ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಭಗವಂತ ಪ್ರೇರೇಪಣೆ ಮಾಡೋದಂಗೆ ಹೇಳ್ತಾರೆ. ಅದರಂತೆಯೇ ಭಕ್ತಾದಿಗಳಿಗೆ ಬೇಕಾದಷ್ಟು ನಡೆದಿದೆ. ಅದ್ರ ನಡೆದ್ರೂ ಅವರು ಇನ್ಯಾವ ಇದೇನು ನಿರೀಕ್ಷೆನೂ ಮಾಡೋದು Okay, ಇಲ್ಲ. ಈಗ ನೀವ್ ಹೇಳಿದ್ರಿ ಈಗ ಕೋರ್ಟ್ ಕೇಸ್ ಇರ್ಬೋದು, ಬೇರೆ ಬೇರೆ ತರ ವಿಚಾರ, ಅದ್ರಲ್ಲೆಲ್ಲ ಸಕ್ಸಸ್ ಆಗಿದಾರ? ಆಗಿದ್ದಾರೆ 100%. ಹ್ಮ್. ಬೇಕಾದಷ್ಟು ಜನ, ಈಗ ಉದಾಹರಣೆ ನಮ್ಮ ಮಂಡ್ಯದವರು ಹೇಳಿದಂಗೆ ಕೋರ್ಟ್ ಕೇಸಲ್ಲಿ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ತರ್ಬೋದಿತ್ತು, ಬೇಕಾದ ದುಡ್ಡು ಕೊಡ್ಬೋದಿತ್ತು, ಆಗ್ಲಿಲ್ಲ. ಭಗವಂತನ ಇಲ್ಲಿ ಬಂದು ಹೇಳಿದ್ರು, ಹೋಗಿ ಇನ್ನೊಂದು ತಿಂಗಳಲ್ಲಿ ನೀವೆಲ್ಲ ಹೊರಗಡೆ ಬರ್ತೀರಿ ಅಂದ್ರು. ಅದರಂತೆ 15 ಜನ ಬಂದಿದ್ದಾರೆ ಅಂತ ಅವರೇ ಹೇಳಿದ್ರು, ನಾನು ಕೇಳಿದ್ದೀನಿ. ಇದೆಲ್ಲ ಭಗವಂತನ ಶಕ್ತಿನೇ ಅಲ್ವೇ. ಅದರಿಂದ ಅದಲ್ಲದೆ ಇನ್ನು ಬೇಕಾದಷ್ಟು ಜನ ಬೇಕಾದಷ್ಟು ರೀತಿಲಿ ತೊಂದರೆ ಇದ್ದವರು ನನಗೆ ಒಂದು ವಾರದಲ್ಲೇ ಇಲ್ಲಿ ಬಂದು ಒಂದು ವಾರದಲ್ಲೇ ನನಗೆ ಒಂದು ಒಳ್ಳೇದಾಗಿದೆ ನನಗೆ ಅಂತ ಹೇಳಿದ್ದಾರೆ. ಅದೇ ರೀತಿ ಎಷ್ಟೋ ಜನ ಕರೆದು ಹೊರಗಡೆಯಿಂದೆಲ್ಲ ಬರ್ತಾ ಇದ್ದಾರೆ. ಎಲ್ಲರಿಗೂ ಒಬ್ಬರಿಂದೊಬ್ರು ಗೊತ್ತಾಗಿದೆ. ಆದ್ರಿಂದ ಇದು ದೈವ ಸನ್ನಿಧಿ, ದತ್ತಾತ್ರೇಯ ಸ್ವಾಮಿ, ಅನಂತ ಸ್ವಾಮಿ. ಅದರಿಂದ ಆ ಭಗವಂತನ ನಂಬಿದ್ರೆ ಯಾರು ಕೆಡಲ್ಲ, ನಂಬಿ ಕೆಟ್ಟವರಿಲ್ಲ ಅಂತ ಭಗವಂತನ ಪ್ರೇರೇಪಣೆ ಮಾಡಿ ಅವರು ಶಕ್ತಿನ ಒಂದು ಆಹ್ವಾನ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಭಕ್ತರಿಗೂ ಆಶೀರ್ವಾದ ಮಾಡಿ ಅವ್ರು ಹೇಳ್ತಾ ಇದ್ದಾರೆ, ಇನ್ಯಾವ ಆಸೆ ಅಭಿಲಾಷೆ ಇಟ್ಕೊಂಡು ನಿರೀಕ್ಷೆನೂ ಇಟ್ಕೊಂಡಿಲ್ಲ, ಯಾವ ದುಡ್ಡು ಕಾಸು ಯಾರನ್ನು ಕೊಡ್ಲೇಬೇಕು ಅಂತ ಕೇಳಿಲ್ಲ. ಅವರು ಸ್ವತಃ ಬಂದು ದೇವ್ರ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಅವ್ರಿಗೆ ಇಷ್ಟ ಇದ್ದವ್ರು ಕೊಡ್ಬೋದು. ಬಂದಂತ ಭಕ್ತಾದಿಗಳನ್ನು ಅವರು ಒಳ್ಳೆಯ ಒಂದು ದೃಷ್ಟಿ ನೋಡಿ ಅವ್ರಿಗೆ ಪ್ರಸಾದ ವಿನಿಯೋಗ, ಅವ್ರಿಗೆ ಹೋಗಿ ಬರುವಂತ ಸೌಕರ್ಯ ಸಂಪರ್ಕ ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ಮುಂದೆ ಒಂದು ದೊಡ್ಡ ಕ್ಷೇತ್ರ ಬೆಳೆಯುತ್ತೆ ಆಗ್ಬೋದು, ಅದರಲ್ಲಿ ಸಂದೇಹನೇ ಇಲ್ಲ. ಏನು ಇದು ಈ ಕ್ಷೇತ್ರ ದತ್ತಾತ್ರೇಯ ಕ್ಷೇತ್ರವಾಗಿ ಈಗಲೇ ಉದಾಹರಣೆ ನಾನು ಸಾಲಿಗ್ರಾಮದಲ್ಲಿ ಒಂದ್ಸರಿ ಬಂದಾಗ ಆಟೋದಲ್ಲಿ ಯಾವ ರೀತಿ ಹೋಗೋದು, ಯಾವ ಊರು ಅಂತ ಹೇಳೋದು ಇದನ್ನ ಅಂತ ಕೇಳ್ತಿದ್ದೆ. ನಾನು ಹೋಗಿ ಆಟೋದವ್ರನ್ನ ಅಂತ ಹೋದೆ. ಆಟೋದವರು ನೀವ್ ಎಲ್ಲಿ ಹೋಗ್ಬೇಕು ಸರ್, ಇಲ್ಲಿ ಒಂದು ದೇವಸ್ಥಾನ. ಅಯ್ಯೋ ಅಲ್ಲಿ ದತ್ತಾತ್ರೇಯ ಪೀಠ ಅಲ್ವಾ ಜಾತ್ರೆ, ಅಲ್ಲಿ ತಾನೇ ಬನ್ನಿ ನಮ್ಗೆ ಗೊತ್ತು, ಅಲ್ಲಿ ಬರ್ತಾ ಇರ್ತಾರೆ ಅಂತ ಫೇಮಸ್ ಆಗ್ಬಿಟ್ಟಿದೆ. ಆಟೋದವ್ರು ತಕ್ಷಣ ಹೇಳ್ಬಿಟ್ರು ನನಗೆ ಅದೇ ಇತ್ತು. ಹೆಂಗೋ ಮೈಸೂರಿಂದ ಸೀದಾ ಸಾಲಿಗ್ರಾಮಕ್ಕೆ ಬಂದೆ. ಸಾಲಿಗ್ರಾಮದಲ್ಲಿ ಹೆಂಗ್ ಹೋಗೋದು, ಯಾವ ಊರು ಹೇಳೋದು, ಇಲ್ಲೊಂದು ಊರ ಹೆಸರು ಹೇಳಿದ್ರು, ಅದು ಮರ್ತೋಯ್ತು ನನಗೆ. ಆಮೇಲೆ ಹೇಳೋದು ಆಟೋದವ್ರ ಹತ್ರ ಬಂದು ಹೇಳಿದೆ, ಏನಪ್ಪಾ ಹಿಂಗೆ ದೇವಸ್ಥಾನ ಇದೆ ದತ್ತಾತ್ರೇಯ ಸ್ವಾಮಿ. ಅಯ್ಯೋ ಗುರುಗಳೇ ಬನ್ನಿ, ದತ್ತಾತ್ರೇಯ ಸ್ವಾಮಿ ತುಂಬಾ ಜನ ಬರ್ತಾ ಇದಾರಂತೆ, ತುಂಬಾ ಕರ್ನಾಟಕದಿಂದ ತುಂಬಾ ಜನ ಬರ್ತಾ ಇದ್ದಾರೆ ನೋಡಿ. ಎಲ್ಲ ಹಾಸನದಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ, ಉತ್ತರ ಕರ್ನಾಟಕ, ಶಿವಮೊಗ್ಗ, ಉತ್ತರ ಕರ್ನಾಟಕ ಆ ಕಡೆಯಿಂದೆಲ್ಲ ಬಂದಿದ್ದಾರೆ ಈಗೆಲ್ಲ ಸುಮಾರು ಜನ. ಹಾಗಾಗಿ ಯಾಕೆಂದ್ರೆ ಭಕ್ತರಿಗೆ ಒಳ್ಳೇದಾದ್ರೆ ತಾನೇ ಭಕ್ತರು ಬರೋದು. ಅದಕ್ಕಿಂತ ಹೆಚ್ಚಾಗಿ ದೈವ ಸಾನ್ನಿಧ್ಯ, ಭಗವಂತನ ದರ್ಶನ ಅದು ಮಾಡಿದ್ರೆ ಮನಸ್ಸಿನ ನೆಮ್ಮದಿ ಆಗಿದೆ. ಎಷ್ಟೋ ಜನ ಎಲ್ಲ ಬಂದು ಸಂತೋಷ ಪಟ್ಟಿದ್ದಾರೆ. ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ಈಡೇರಿದೆ.